ನಮಸ್ತೆ. 12 ವರ್ಷಗಳ ಸತತವಾದ ಸನ್ಯಾಸದ ನಂತರ ಗೌತಮ ಬುದ್ಧರು ತಮ್ಮ ಮನೆಗೆ ತಾವೇ ಭಿಕ್ಷೆಯನ್ನು ಬೇಡೋದಕ್ಕೆ ಬರ್ತಾರೆ. ಬಾಗಿಲನ್ನು ತಟ್ಟಿದಾಗ ಸ್ವಯಂ ಅವರ ಪತ್ನಿಯೇ ಬಾಗಿಲನ್ನು ತೆರೀತಾರೆ. 12 ವರ್ಷಗಳ ಹಿಂದೆ ನಡುರಾತ್ರಿಯಲ್ಲಿ ನಾನು ಮಲಗಿರಬೇಕಾದ್ರೆ ನನ್ನನ್ನು ಬಿಟ್ಟು ಹೋದಂಥ ವ್ಯಕ್ತಿ ಇವರು ಅಂತ ಹೇಳಿ ಅವರ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ. ಬಹಳಷ್ಟು ಕೋಪ ಬರುತ್ತೆ. ಹಾಗೆಯೇ ಕಣ್ಣೀರು ಸಹ ಧಾರಾಕಾರವಾಗಿ ಹರಿತಾ ಇರುತ್ತೆ. ನೀವಿವಾಗ ಸಿದ್ಧಾರ್ಥನಿಂದ ಗೌತಮ ಬುದ್ಧ ಆಗಿಬಿಟ್ಟಿದ್ದೀರ. ಬಹಳಷ್ಟು ಸಾಧನೆಯನ್ನು ಮಾಡಿದ್ದೀರ, ಹಾಗೆ ಜ್ಞಾನವನ್ನು ಸಹ ತಿಳ್ಕೊಂಡಿದ್ದೀರ. ಹಾಗಿದ್ರೆ ನನ್ನ ಈ ಪ್ರಶ್ನೆಗೊಂದು ಉತ್ತರ ಕೊಡಿ ಅಂತ ಕೇಳ್ತಾರೆ. ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲವನ್ನ ತ್ಯಜಿಸಿ ನನ್ನನ್ನೂ ಸಹ ಬಿಟ್ಟು ಕಾಡಿಗೆ ಹೋದ್ರಲ್ವಾ, ಅದನ್ನು ನೀವು ಮನೆಯಲ್ಲೇ ಪಡ್ಕೊಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾರೆ. ನಗ್ನಗ್ತಾ ಗೌತಮ ಬುದ್ಧರು ಸಾಧ್ಯ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಿದ್ರೂ ಸಹ ಯಾಕೆ ಎಲ್ಲವನ್ನ ತ್ಯಜಿಸಿ ಹೊರಟೋದ್ರಿ ನೀವು ಅಂತ ಕೇಳ್ತಾರೆ. ಆಗ ಗೌತಮ ಬುದ್ಧ ಹೇಳ್ತಾರೆ, ನಾನು ಕಾಡಿಗೆ ಹೋದ್ಮೇಲೆ ಗೊತ್ತಾಗಿತ್ತು ನಾನು ಮನೆಯಲ್ಲಿದ್ದು ಸಹ ಸಾಧನೆಯನ್ನು ಮಾಡಬಹುದಾಗಿತ್ತು. ಅಂದರೆ ಮನಸ್ಸಿನ ಮನೆಯೊಳಗೆ ಇದ್ದು ಸಹ ನಾನು ನನ್ನ ಅನ್ವೇಷಣೆಯನ್ನು ಸಾಧನೆಯನ್ನು ಮಾಡಬಹುದಾಗಿತ್ತು ಅಂತ ಗೌತಮ ಬುದ್ಧರು ಹೇಳ್ತಾರೆ. ಆತ್ಮೀಯರೇ, ಜ್ಞಾನ ಶಕ್ತಿಯಾಗಿ ಮನಸ್ಸನ್ನು ಸದೃಢಗೊಳಿಸುತ್ತೆ. ಇವತ್ತು ನಮ್ಮ ಮನಸ್ಸಿನ ಒಳಗಡೆ ಬೇಕಾಗಿರುವಂಥ ವಸ್ತುವನ್ನು, ಶಕ್ತಿಯನ್ನು ನಾವಿವತ್ತು ಮನಸ್ಸಿನ ಹೊರಗಡೆ ಹುಡುಕ್ತೀವಿ. ಶಾಂತಿಯನ್ನು ಪ್ರಕೃತಿಯಲ್ಲಿ ಹುಡುಕ್ತೀವಿ. ಆನಂದವನ್ನು ಸಂಬಂಧಗಳಲ್ಲಿ, ವ್ಯಕ್ತಿಗಳಲ್ಲಿ ಹುಡುಕ್ತೀವಿ. ಖುಷಿಯನ್ನು ವಸ್ತುಗಳಲ್ಲಿ ಹುಡುಕ್ತೀವಿ. ವಸ್ತುಗಳು ನಿಜವಾಗಿಯೂ ಖುಷಿಯನ್ನು ತರುವುದಾದರೆ ಇವತ್ತು ನಮ್ಮ ಹತ್ರ ಏನಿಲ್ಲ, ಅಥವಾ ಎಲ್ಲ ಇದ್ದವರು ಅಷ್ಟೇ ಖುಷಿಯಾಗಿ ಇದ್ದಾರಾ? ಎಲ್ಲ ಇದ್ದರೂ ಸಹ ಯಾಕೆ ಖುಷಿ ಕಡಿಮೆ ಆಗುತ್ತೆ? ಖುಷಿಯನ್ನು ಒಂದೊಂದು ಬಾರಿ ಕಳೆದೇ ಹೋಗ್ಬಿಡುತ್ತೆ. ಹಾಗಿದ್ರೆ ಮನಸ್ಸಿನ ಒಳಗಡೆ ಬೇಕಾಗಿರುವಂಥ ವಸ್ತುಗಳು ಎಲ್ಲಿ ಸಿಗುತ್ತೆ? ಹೇಗೆ ಸಮುದ್ರ ಬೆಲೆ ಬಾಳುವಂಥ ಎಲ್ಲ ವಸ್ತುಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರುತ್ತೆ, ಅದೇ ರೀತಿ ಮನಸ್ಸಿನ ಆಳದಲ್ಲಿ, ಅಂತರಾಳದಲ್ಲಿ ನಮ್ಮ ಎಲ್ಲ ಶಕ್ತಿಗಳು ಅಡಕವಾಗಿದೆ. ಹಾಗಿದ್ರೆ ನಮ್ಮಲ್ಲೇ ಎಲ್ಲ ಶಕ್ತಿಗಳು ಇದೆ, ನಮಗೆ ಬೇಕಾದಂಥ ಎಲ್ಲ ಶಕ್ತಿಗಳು ಮನಸ್ಸಲ್ಲೇ ಇದೆ ಅಂತ ಅಂದಮೇಲೆ ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ? ಆತ್ಮೀಯರೇ, ಗ್ರಹಣದ ಸಮಯದಲ್ಲಿ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯನ ಶಕ್ತಿ ಎಲ್ಲವೂ ಕೂಡ ಮುಚ್ಚಿ ಹೋಗುತ್ತೆ. ಅದೇ ರೀತಿ ಅಜ್ಞಾನದ ಹಿಂದೆ ನಮ್ಮ ಮನಸ್ಸಿನ ಎಲ್ಲ ಶಕ್ತಿಗಳು ಸಹ ಮುಚ್ಚಿ ಹೋಗಿದೆ. ಹೇಗೆ ಗ್ರಹಣ ಬಿಟ್ಟಾಗ ಸೂರ್ಯನ ಶಕ್ತಿ ಇಡೀ ವಿಶ್ವವನ್ನು ಆವರಿಸುತ್ತೆ, ಅದೇ ರೀತಿ ಅಜ್ಞಾನ ಸರಿದಾಗ ಮನಸ್ಸಿನ ಎಲ್ಲ ಶಕ್ತಿಗಳು ಗೋಚರವಾಗುತ್ತೆ. ಹಾಗಿದ್ರೆ ಇನ್ಮುಂದೆ ನಮ್ಮ ಮನಸ್ಸಿಗೆ ಬೇಕಾದಂಥ ಶಾಂತಿಯನ್ನು, ಶಕ್ತಿಯನ್ನು, ನೆಮ್ಮದಿಯನ್ನು, ಸುಖವನ್ನು, ಆನಂದವನ್ನು ವ್ಯಕ್ತಿಗಳಲ್ಲಿ ಹುಡುಕುವ ಬದಲು, ಪ್ರಕೃತಿಯಲ್ಲಿ ಹುಡುಕುವ ಬದಲು, ಅಥವಾ ವಸ್ತುಗಳಲ್ಲಿ ಹುಡುಕುವ ಬದಲು ನಮ್ಮನ್ನು ನಾವು ಅರಿಯುವಂಥ ಪ್ರಯತ್ನಕ್ಕೆ ಮುಂದಾಗಬಹುದಾ? ಈ ಒಂದು ಪ್ರಯತ್ನದಿಂದ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ತರಬಹುದಾ? ಎಲ್ಲ ಹುಡುಕಾಟಗಳಿಗೆ ಒಂದು ಪೂರ್ಣ ವಿರಾಮವನ್ನು ನಾವಿಡಬಹುದಾ? ವಿಚಾರದ ವಿಮರ್ಶೆ ನಿಮ್ಮದು. ನಮಸ್ತೆ.